ಓಂ ಸಾಯಿರಾಮ್. ಶಾಂತಿಸಾಗರರು ಭಕ್ತಪಾಲರೂ ಆದ ಸಾಯಿರವರಿಗೆ ಪ್ರಣಾಮ. ಅವರ ದರ್ಶನ ಮಾತ್ರದಿಂದಲೇ ಸಂಸಾರ ಸಾಗರದ ಎದುರಿಕೆಯು ನಾಶವಾಗಿ ನಮ್ಮ ವಿಪತ್ತುಗಳೆಲ್ಲ ಕೂಡ ದೂರ ಆಗ್ತಿತ್ತಂತೆ. ಸಾಯಿಬಾಬಾರವರ ದರ್ಶನ ಮಾಡಿದ್ರೆ ಸಾಕು. ಮತ್ತು ಬಾಬಾರವರು ತಮ್ಮ ಭಕ್ತರಿಗೆ ಆತ್ಮಜ್ಞಾನವನ್ನು ಕೊಡ್ತಾಯಿದ್ರು. ಬಾಬಾರವರ ಪಾದಗಳಲ್ಲಿ ಆಶ್ರಯ ಪಡೆದವರ ಕಷ್ಟಗಳಲ್ಲೆಲ್ಲ ಕೂಡ ದೂರ ಆಗ್ತಿತ್ತು. ಬಾಬಾರವರ ಸಮ್ಮುಖದಲ್ಲಿ ಎಷ್ಟೊಂದು ಜನ ಗ್ರಂಥ ಪಾರಾಯಣನ ಮಾಡ್ತಾಯಿದ್ರು, ಗಾಯತ್ರಿ ಮಂತ್ರನ ಜಪಿಸ್ತಾಯಿದ್ರು. ಬಾಬಾರವರು ಯಾವತ್ತೂ ನಮ್ಮನ್ನ ಕೈಯನ್ನು ಬಿಡೋದಿಲ್ಲ ಅನ್ನೋದು ನಮ್ಮೆಲ್ಲರಿಗೂ ತಿಳಿದಿದೆ. ಮತ್ತು ಬಾಬಾರವರಿಗೆ ಅವ್ರ ಭಕ್ತರ ಬಯಕೆ ಏನಿದೆ ಅಂತ ಗೊತ್ತಿದೆ. ಅದನ್ನು ಅವರು ಕೂಡಿಸ್ತಾರೆ. ಆದರೆ ನಮ್ಮಲ್ಲಿ ಅದು ದೃಢವಾದ ವಿಶ್ವಾಸ ಇರಬೇಕು. ಆದ್ದರಿಂದ ಬಾಬಾರವರನ್ನು ನಾವು ಪ್ರಾರ್ಥಿಸಿ ಅವರ ಮುಂದೆ ಧ್ಯಾನಾಸೀನರಾಗೋಣ. ಮತ್ತು ನಮ್ಮ ತಪ್ಪುಗಳನ್ನೆಲ್ಲ ಕ್ಷಮಿಸಿ ಅಂತ ಅವ್ರನ್ನ ನಾವು ಪ್ರೇಮದಿಂದ ಬೇಡಿಕೊಂಡ್ರೆ ಖಂಡಿತ ಬಾಬಾರವರು ದಯೆಯಿಂದ ನಮ್ಮ ಕಷ್ಟಗಳೆಲ್ಲ ಕೂಡ ಪರಿಹಾರ ಆಗುತ್ತೆ. ದಯಾಸಾಗರರಾದ ಸಾಯಿಬಾಬಾರವರ ಸಚ್ಚರಿತೆಯನ್ನು, ಶ್ರೀ ಸಾಯಿ ಸಚ್ಚರಿತೆಯನ್ನು ಬರೆಯುವ ಅದೃಷ್ಟ ಹೇಮಾಡ ಪಂಥರಿಗೆ ಬಂತು ಅಂತ ನಾವು ಹೇಳ್ಬೋದು. ಅಂದರೆ ಹೇಮಾಡ ಪಂಥರಕ್ಕೆ ಅವ್ರಿಗೆ ಆ ಸೇವೆ ಸಿಕ್ಕಿರೋದ್ರಿಂದ ಹೇಮಾಡ ಪಂಥರ ಸೇವೆಯನ್ನು ಬಾಬಾರವರು ಪುಸ್ತಕ ರೂಪದಲ್ಲಿ ಪಡೆದರು. ಇದು ಅವರ ಪೂರ್ವಜನದ ಪುಣ್ಯ ಅಂತಲೇ ನಾವು ಹೇಳ್ಬೋದು. ಮತ್ತು ವಾಣಿಯ ಕಾಕಾಜಿ ವೈದ್ಯರೊಬ್ಬರು ಇರ್ತಾರೆ. ಅವರು ಸಪ್ತಶೃಂಗಿಯ ದೇವತೆಯ ಆರಾಧಕರಾಗಿರ್ತಾರೆ. ಅವ್ರಿಗೆ ಜೀವನದಲ್ಲಿ ಕಷ್ಟದ ಮೇಲೆ ಕಷ್ಟ ಬಂದು ಅವರು ತುಂಬ ನೊಂದೋಗಿರ್ತಾರೆ. ಒಂದಿನ ಸಂಜೆ ದೇವತೆ ಹತ್ರ ಬಂದು, ವಾಣಿ ದೇವಿ ಹತ್ರ ಬಂದು ತಮ್ಮ ಕಷ್ಟಗಳನ್ನೆಲ್ಲ ಕೇಳಿಕೊಂಡು ನನಗೆ ಚಿಂತೆ ಎಲ್ಲ ಹೋಗ್ಲಾಡಿಸಿ ಮನಸ್ಸಿಗೆ ಶಾಂತಿ ದೊರಕಿಸ್ಕೊಡಿ ದೇವಿ ಅಂತ ಪ್ರಾರ್ಥಿಸ್ತಾನೆ. ಆಗ ದೇವತೆ ಅವ್ರ ಭಕ್ತಿಗೆ ಮೆಚ್ಚಿ ಆ ರಾತ್ರಿ ಕನಸಲ್ಲಿ ಬಂದು ನೀನು ಬಾಬಾರವರಲ್ಲಿ ಹೋಗು, ನಿನಗೆ ಶಾಂತಿ ದೊರಕುತ್ತೆ ಅಂತ ಹೇಳ್ತಾರೆ. ಈ ಬಾಬಾ ಯಾರು ಅಂತ ಕೇಳೋಷ್ಟರಲ್ಲಿ ಅವ್ರಿಗೆ ಎಚ್ಚರ ಆಗ್ಬಿಡುತ್ತೆ. ನಂತರ ಅವರು ಬಾಬಾ ಅಂದರೆ ತ್ರ್ಯಂಬಕೇಶ್ವರ ಅಂದ್ಕೊಂಡು ಅಲ್ಲೋಗಿ 10 ದಿನಗಳದವ್ರಿಗೆ ಸೇವೆ ಮಾಡ್ತಾರೆ. ಅಲ್ಲಿರುವಾಗ ಪ್ರತಿದಿನ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತಿರ್ತಾರೆ. ಆದರೂ ಕೂಡ ಅವ್ರಿಗೆ ಶಾಂತಿ ದೊರಕಲ್ಲ. ಮತ್ತೆ ತಮ್ಮ ಊರಿಗೆ ವಾಪಸ್ ಬಂದು ಪುನಃ ದೇವತೆಯನ್ನು ಪ್ರಾರ್ಥಿಸ್ತಾರೆ. ಅದೇ ರಾತ್ರಿ ದೇವತೆ ಮತ್ತೆ ಕನಸಲ್ಲಿ ಬಂದು ನೀನು ತ್ರ್ಯಂಬಕೇಶ್ವರಕ್ಕೆ ಯಾಕೆ ಹೋದೆ? ನಾನು ಹೇಳಿದ್ದು ಬಾಬಾರವರಲ್ಲಿಗೆ, ಅಂದರೆ ಶಿರಡಿಯ ಶ್ರೀ ಸಾಯಿಬಾಬಾ ಅಂತ ಹೇಳ್ಬಿಟ್ಟು ಮಾಯ ಆಗಿಬಿಡ್ತಾರೆ. ಆಗ ಅವನು ಶಿರಡಿಗೆ ಹೋಗೋದು ಹೇಗೆ ಅಂತ ಯೋಚನೆ ಮಾಡ್ತಿರೋ ಅಷ್ಟರಲ್ಲಿ ಸಂತರನ ದರ್ಶನ ಮಾಡಬೇಕು ಅಂದರೆ ದೇವರೇ ಅವ್ರ ಬಯಕೆಗಳನ್ನು ಕೈಗೂಡಿಸ್ತಾರಂತೆ. ಅಂದರೆ ಸಂತರು ಬೇರೆ ಇಲ್ಲ, ಪರಮಾತ್ಮ ಬೇರೆ ಇಲ್ಲ, ಇವರಿಬ್ಬರು ಕೂಡ ಒಂದೇ, ಇವರಲ್ಲಿ ಭೇದವಿಲ್ಲ ಅಂತ ನಾವು ಹೇಳ್ಬೋದು. ಮತ್ತು ಅವರಲ್ಲಿ ಸಂತರನ್ನ ನಾವು ಕಾಣಬೇಕು ಅಂತ ಬಯಕೆ ಹೆಚ್ಚಾದರೆ ಭಕ್ತಿ ಮತ್ತು ಶ್ರದ್ಧೆ ಮತ್ತಷ್ಟು ಹೆಚ್ಚಾಗಿ ನಮ್ಮ ಬಯಕೆಗಳೆಲ್ಲ ಈಡೇರುತ್ತೆ ಅಂತಲೇ ನಾವು. ಕಾಕಾಜಿಯವರು ಶಿರಡಿಗೆ ಹೋಗೋದು ಹೆಂಗೆ ಅಂತ ಯೋಚನೆ ಮಾಡ್ತಿದ್ದಾಗ ಒಬ್ಬ ಅಪರಿಚಿತ ವ್ಯಕ್ತಿ ಅವ್ರ ಮನೆಗೆ ಬರ್ತಾರೆ. ಅವರೇ ಬಾಬಾರವರ ಪರಮ ಭಕ್ತ ಶ್ಯಾಮ ಅಂತ ನಾವು ಹೇಳ್ಬೋದು. ಅವರು ಹೆಂಗೆ ಕಾಕಾಜಿಯವ್ರ ಮನೆಗೆ ಬಂದರು ಅಂತ ನೋಡೋಣ. ಚಿಕ್ಕಂದಿನಲ್ಲಿ ಶ್ಯಾಮ ಅವರಿಗೆ ಬಹಳ ಜ್ವರ ಬಂದಾಗ ಅವ್ರ ತಾಯಿ ಮಗನಿಗೆ ಗುಣ ಆಗಲಿ ಅಂತ ತಮ್ಮ ಕುಲದೇವತೆಯಾದ ಸಪ್ತಶೃಂಗಿಗೆ ಹರಕೆಯನ್ನು ಹೊತ್ಕೊತಾರೆ. ಅಂದರೆ ಜೊತೆಯಲ್ಲೇ ಮಗನ್ನ ಕರ್ಕೊಂಡು ದೇವಿಯ ಪಾದಗಳಿಗೆ ಅರ್ಪಿಸಿ ಸೇವೆ ಮಾಡ್ತೀನಿ ಅಂತ ಬೇಡ್ಕೊಳ್ತಾರೆ. ಮತ್ತು ಕೆಲವು ದಿನಗಳಾದಮೇಲೆ ಅವ್ರಿಗೆ 2 ಸ್ತನಗಳಲ್ಲಿ ರೋಗ ಬಂದು ಬಹಳ ನೋವನ್ನು ಅನುಭವಿಸ್ತಿರ್ತಾರೆ. ಅವರು ಮತ್ತೆ ಸಪ್ತಶೃಂಗಿ ದೇವಿಗೆ ಬೆಳ್ಳಿಯ 2 ಸ್ತನಗಳನ್ನು ಮಾಡಿಸಿ ಅರ್ಪಿಸ್ತೀನಿ ಅಂತ ಬೇಡ್ಕೊಳ್ತಾರೆ. ಈ 2 ಹರಕೆನೂ ಅವರು ಪೂರೈಸೋಕ್ಕೆ ಆಗಲಿಲ್ಲ. ಆಮೇಲೆ ಅವರು ಕೊನೆಗೆ ಮರಣಾವಸ್ಥೆಯಲ್ಲಿದ್ದಾಗ ತನ್ನ ಮಗ ಶ್ಯಾಮನ್ನ ಕರೆದ್ಬಿಟ್ಟು ಈ 2 ಹರಕೆಗಳನ್ನ ಪೂರೈಸೋ ಅಂತ ಹೇಳಿ ವಚನ ತಗೊಂಡು ಪ್ರಾಣ ಬಿಟ್ಬಿಡ್ತಾರೆ. ಮತ್ತು ಕೆಲವು ದಿನ ಆದಮೇಲೆ ಶ್ಯಾಮ ಇವೆಲ್ಲನೂ ಮರೆತುಬಿಡ್ತಾರೆ. ಹೀಗೆ ಇರಬೇಕಾದ್ರೆ ಇದು 30 ವರ್ಷ ಕಳೆಯುತ್ತೆ. ಆಗ ಸರಿ ಒಂದು ಸಲ ಒಬ್ಬರು ಶಿರಡಿಗೆ ಬರ್ತಾರೆ. ಅವರು ಶ್ಯಾಮ ಅವ್ರ ತಮ್ಮ ಬಾಪಾಜಿಯವರಿಗೆ
ನಿಮ್ಮ ಅಣ್ಣ ಸಪ್ತಶೃಂಗಿಗೆ 2 ಹರಕೆಗಳನ್ನು ಸಲ್ಲಿಸ್ತೀನಿ ಅಂತ ನಿಮ್ಮ ತಾಯಿ ಹತ್ರ ವಾಗ್ದಾನ ಮಾಡ್ಕೊಂಡಿರ್ತಾರೆ, ಆದರೆ ಇವುಗಳನ್ನ ಇನ್ನೂ ಪೂರೈಸಿಲ್ಲ ಅಂತ ಹೇಳ್ತಾರೆ. ಆಗ ಬಾಪಾಜಿ ಏನು ಮಾಡ್ತಾರೆ, ಶ್ಯಾಮ ಅವ್ರ ಹತ್ರ ಬಂದು ಈ ವಿಷಯ ತಿಳಿಸ್ತಾನೆ. ಆಗ ಶ್ಯಾಮ ಇನ್ನೂ ವಿಳಂಬ ಮಾಡೋದು ಬೇಡ ಅಂದ್ಬಿಟ್ಟು ಅಕ್ಕಸಾಲಿಗನ ಬಳಿ ಹೋಗಿ 2 ಬೆಳ್ಳಿಯ ಸ್ತನಗಳನ್ನು ಮಾಡಿಸ್ಕೊಂಡು ತಮ್ಮ ಸಪ್ತಶೃಂಗಿ ಗೆ ಅರ್ಪಿಸ್ಬೇಕು ಅಂತ ಬಾಬನ ಹತ್ರ ಅದನ್ನು ತೊಗೊಂಬಂದು ಬಾಬನ ಹತ್ರ ಬೇಡ್ಕೋತಾರೆ. ಆಗ ಬಾಬಾ ಅಂತಾರೆ, ನೀನೇ ಸ್ವತಃ ವಾಣಿಗೆ ಹೋಗಿ ಸಪ್ತಶೃಂಗಿಯ ದೇವಿಗೆ ಅವುಗಳನ್ನ ಅರ್ಪಿಸ್ಬಾ ಅಂತ ಬಾಬಾ ಹೇಳ್ತಾರೆ. ಕೊನೆಗೆ ಅವನು ಶ್ಯಾಮ ಅರ್ಚಕರನ್ನ ಹುಡ್ಕೊಳ್ತಾ ಕಾಕಾಜಿಯವ್ರ ಕಡೆಗೆ ಬರ್ತಾರೆ. ಆಗ ಕಾಕಾಜಿಯವ್ರಿಗೂ ಕೂಡ ಬಾಬಾರವ್ರನ್ನ ಕಾಣಬೇಕೆಂಬ ಕಳವಳ ಬೇರೆ ಹೆಚ್ಚಾಗ್ತಾನೆ ಇರುತ್ತೆ. ಅದೇ ಸಮಯಕ್ಕೆ ಸರಿಯಾಗಿ ಶ್ಯಾಮ ಅವರು ಅಲ್ಲಿಗೆ ಬರ್ತಾರೆ. ಕಾಕಾಜಿಯವರು ಶ್ಯಾಮ ಅವ್ರ ಊರು, ಕುಲ, ಗೋತ್ರ ಎಲ್ಲನೂ ವಿಚಾರಿಸಿದಾಗ ಅವ್ರಿಗೆ ಮತ್ತೆ ತುಂಬ ಖುಷಿ ಆಗೋಗ್ಬಿಡುತ್ತೆ. ಕಾಕಾಜಿಯವರಿಗೆ ಅವ್ರನ್ನ ತಬ್ಕೊಂಡು ನನಗೆ ಒಳ್ಳೆಯ ಬಾಬನ ದರ್ಶನ ನೋಡೋಕ್ಕೆ ನಿಮ್ಮಿಂದ ನನಗೆ ಸಹಾಯ ಆಯಿತು ಅಂತ ಅವನ ಖುಷಿಗೆ ಪಾರೇ ಇರಲ್ಲ. ಆಗ ಶ್ಯಾಮ ತಮ್ಮ ಹರಕೆಗಳನ್ನೆಲ್ಲ ಪೂರೈಸ್ತಾರೆ. ಆಮೇಲೆ ಇದಾದಮೇಲೆ ಇಬ್ಬರು ಕೂಡ ಸಾಯಿ ಲೀಲೆನ ಕುರಿತು ಮಾತಾಡ್ತಾ ಇರ್ತಾರೆ. ಮತ್ತು ಇಬ್ಬರು ಶಿರಡಿಗೆ ಹೊರಡ್ತಾರೆ. ಶಿರಡಿಗೆ ಬಂದಾಗ ಮಸೀದಿಗೆ ಬರ್ತಿದ್ದಂಗೆ ಕಾಕಾಜಿಯವ್ರಿಗೆ ಬಾಬರವರ ಪಾದಗಳಿಗೆ ನಮಸ್ಕರಿಸ್ತಾರೆ. ದೇವಿ ವಾಣಿ ಹೇಳಿರ್ತಾಳಲ್ಲ, ದೇವಿ ಅವಳು ಅವರ ಮಾತಿನಂತೆ ಕಾಕಾಜಿಗೆ ಬಾಬಾರವರ ದರ್ಶನ ಪಡೀತಿದ್ದಂಗೆ ಅವ್ರ ಮನಸ್ಸು ನೆಮ್ಮದಿ ಪಡೆಯುತ್ತೆ. ಅಂದರೆ ಅವರು ತುಂಬ ಆನಂದ ಪರವಶರಾಗ್ತಾರೆ. ಆಗ ಕಾಕಾಜಿ ಅಂತಾರೆ, ಇದೆಂಥ ಅದ್ಭುತ ಶಕ್ತಿ, ಬಾಬಾ ಏನೂ ಹೇಳಲಿಲ್ಲ, ಪ್ರಶ್ನೆಗಳು ನಾನು ಪ್ರಶ್ನೆ ಕೇಳಲಿಲ್ಲ, ಆದರೂ ಅವರೇನೂ ಆಶೀರ್ವಾದ ಹೇಳಲಿಲ್ಲ, ಬರೀ ಕೇವಲ ದರ್ಶನ ಮಾತ್ರದಿಂದ ನನಗಿಷ್ಟು ಸಂತೋಷ ಆಯಿತು ಅಂತ ಅನ್ಕೋತಾರೆ. ತಮ್ಮ ದೃಷ್ಟಿಯನ್ನು ಅವರು ಬಾಬಾರವರ ಪಾದಗಳಲ್ಲಿ ಇಟ್ಟದ್ರಿಂದ ಅವರಿಗೆ ಏನು ಮಾತಾಡಬೇಕು ಅಂತಲೂ ಗೊತ್ತಾಗಲಿಲ್ಲ. ಕೊನೆಗೆ ಅವರು ಬಾಬಾರವರ ಲೀಲೆಗಳನ್ನು ಕೇಳುತ್ತಾ ಆನಂದ ಪರವಶರಾಗ್ಬಿಡ್ತಾರೆ ಕಾಕಾಜಿಯವರು. ಬಾಬಾರವರಲ್ಲಿ ಸಂಪೂರ್ಣವಾಗಿ ಶರಣಾಗತಿ ಹೊಂದಿ ಅವರು ಚಿಂತೆಯಿಂದ ಮುಕ್ತರಾಗಿ ಶಾಂತಿಯನ್ನು ಪಡೀತಾರೆ. ಮತ್ತು 12 ದಿನಗಳ ಕಾಲ ಅಲ್ಲೇ ಇದ್ದು ಬಾಬಾರವರ ಸೇವೆ ಮಾಡಿಕೊಂಡು ಅವರ ಆಶೀರ್ವಾದ ಪಡೀತಾರೆ. ಉದಿ ಪಡ್ಕೊಂಡು ವಾಪಸ್ಸು ತಮ್ಮ ಊರಿಗೆ ಹಿಂತಿರುಗ್ತಾರೆ. ಬಾಬಾರವರು ತಮ್ಮ ಭಕ್ತರನ್ನು ಶಿರಡಿಗೆ ಬರಮಾಡಿಕೊಂಡು ಅವರ ಬಯಕೆಗಳನ್ನು ಈಡೇರಿಸ್ತಾಯಿದ್ರು. ಅದರಲ್ಲಿ 2 ಭಕ್ತರನ್ನ ಕರೆಸ್ಕೊಂಡಿದ್ದನ್ನು ನಾವು ನೋಡೋಣ ಬನ್ನಿ. ಇಲ್ಲಿ ರಾಹತದ ಕುಶಾಲ ಬಾವು ಅಂತಂದರೆ ಬಾಬು ಅವ್ರಿಗೆ ತುಂಬ ಪ್ರೀತಿ ಇತ್ತು, ಅವ್ರು ಕಂಡ್ರೆ ತುಂಬ ಆಸೆ ಇತ್ತು. ಒಂದು ದಿನ ಅವ್ರು ಏನು ಮಾಡ್ತಾರೆ, ಕಾಕಾ ಸಾಹೇಬ್ರನ್ನ ಕುರಿತು ರಾಹತದ ಕುಶಾಲ ಬಾವರನ್ನು ನೋಡಿ ಬಹಳ ದಿನಗಳಾಯಿತು, ಅವ್ರನ್ನ ಶಿರಡಿಗೆ ಕರೆತರುವಂತೆ ಆಜ್ಞಾಪಿಸ್ತಾರೆ. ಅದರಂತೆ ಟಾಂಗ ಮಾಡಿಕೊಂಡು ಕಾಕಾ ಸಾಹೇಬ ರಾಹತಕ್ಕೆ ಹೋಗಿ ಕುಶಾಲ ಬಾವು ಅವರಿಗೆ ಬಾಬಾರವರ ಸಂದೇಶನ ತಿಳಿಸ್ತಾರೆ. ಇದನ್ನು ಕೇಳಿದ ಕುಶಾಲ ಬಾವು ಅವರಿಗೆ ಆಶ್ಚರ್ಯ ಆಗುತ್ತೆ. ಯಾಕೆ ಅಂದರೆ ಅವರು ಆಗ್ತಾನೆ ಊಟ ಮಾಡ್ಕೊಂಡು ಮಲಗಿದಾಗ ಕನಸಿನಲ್ಲಿ ಬಾಬಾ ಬಂದು ಶಿರಡಿಗೆ ಬಾ ಅಂತ ಹೇಳಿದ್ದು ಬದ್ದ ಕನಸನ್ನು ಅವರು ಹೇಳ್ತಾರೆ ಕಾಕಾ ಸಾಹೇಬ್ರಿಗೆ. ಆಗ ಕುದುರೆ ಇರಲಿಲ್ಲ, ಅದಕ್ಕೋಸ್ಕರ ನಾನು ಬಾಬಾರವರಿಗೆ ತಿಳಿಸಿ ಬರೋಕ್ಕೆ ನನ್ನ ಮಗನ ಕಳಿಸಿದ್ದೀನಿ ಅಂತ ಹೇಳ್ತಾರೆ. ಆಗ ಕಾಕಾ ದೀಕ್ಷಿತರು ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೋಸ್ಕರ ನಾನು ಬಂದಿದ್ದೀನಿ, ಬನ್ನಿ ಹೋಗೋಣ ಅಂತ ಶಿರಡಿ ಕರ್ಕೊಂಡು ಹೋಗ್ತಾರೆ. ಹೀಗೆ ಬಾಬಾ ಅವ್ರ ಭಕ್ತರನ್ನ ಅವರೇ ಶಿರಡಿ ಕರೆಸ್ಕೊಂಡು ಅವರ ಬಯಕೆಗಳನ್ನೆಲ್ಲ ಈಡೇರಿಸ್ತಾಯಿದ್ರು. ಮತ್ತು ಇನ್ನೊಬ್ಬರು ಭಕ್ತರು ಪಂಜಾಬಿಯ ರಾಮಲಾಲ ಅಂತ ಒಬ್ಬರು ಬ್ರಾಹ್ಮಣರು ಇರ್ತಾರೆ. ಅವ್ರಿಗೆ ಬಾಬಾ ಕನ್ಸಲ್ಲಿ ಬಂದು ಶಿರಡಿಗೆ ಬರುವಂತೆ ಕನ್ಸಲ್ಲಿ ಹೇಳ್ತಾರೆ. ಅವರು ಶಿರಡಿಗೆ ಎಲ್ಲಿಗೆ ಹೋಗಬೇಕು ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಆಗ ಬಾಬನೇ ಕನ್ಸಲ್ಲಿ ಬಂದಿರೋದ್ರಿಂದ ಅವರು ದರ್ಶನಕ್ಕೆ ಆಹ್ವಾನ ನೀಡಿರೋದ್ರಿಂದ ಅವರೇ ಎಲ್ಲನೂ ಸಜ್ಜುಗೊಳಿಸ್ತಾರೆ. ಅಂದರೆ ಅವರು ಭಕ್ತರನ್ನ ಎಲ್ಲೇ ಇದ್ದರೂ ಅವರು ಗುಬ್ಬಿ ಕಾಲಿಗೆ ದಾರ ಕಟ್ಕೊಂಡು ಎಳ್ಕೊಂಡಂಗೆ ಶಿರಡಿ ಕರ್ಸ್ಕೊತಾರೆ. ನಾವು ಒಂದೊಂದು ಸಲ ಅನ್ಕೋತೀವಲ್ವ, ಅಯ್ಯೋ ಬಾಬಾ ನಾವು ನಿಮ್ಮನ್ನು ನೋಡೋಕ್ಕಾಗಲ್ಲ ಅಂತ. ನಮ್ಮಲ್ಲೂ ಮನಸ್ಸಿರಬೇಕು, ನಾವು ಶಿರಡಿಗೆ ಬರಬೇಕು ಅಂತ ಸುಮ್ಮನೆ ಹೇಳ್ಬಿಡೋದಲ್ಲ. ಅದು ನಾವು ಪ್ರಯತ್ನ ಪಟ್ಟರೆ ಖಂಡಿತ ಬಾಬಾ
ನಮ್ಮನ್ನು ಕರ್ಸ್ಕೊತಾರೆ. ಇಲ್ಲಿ ಕೂಡ ಅದೇ ಆಗಿರುತ್ತೆ. ರಾಮಲಾಲ ಅವ್ರಿಗೆ ಒಂದಿನ ಅವ್ರೇನು ಮಾಡ್ತಾರೆ, ಒಂದಿನ ಮಧ್ಯಾಹ್ನ ಅಂಗಡಿಗೆ ಹೋದಾಗ ಅಲ್ಲಿ ಬಾಬಾರವರ ಫೋಟೋ ನೋಡ್ತಾರೆ. ಅದನ್ನು ವಿಚಾರಿಸಿದಾಗ ಇದು ಶಿರಡಿಯ ಸಾಯಿಬಾಬಾ ಅಂತ ಅವ್ರಿಗೆ ಗೊತ್ತಾಗುತ್ತೆ. ತಕ್ಷಣ ಅವ್ರು ಏನು ಮಾಡ್ತಾರೆ, ಅಯ್ಯೋ ಕನ್ಸಲ್ಲಿ ಕಂಡಿದ್ದೆ ನನ್ನ ಬಾಬಾನೇ ಅಂದ್ಬಿಟ್ಟು ಅವರು ಮರುದಿನ ಶಿರಡಿಗೆ ಹೊರಡೋಕ್ಕೆ ಪ್ರಯಾಣ ಮಾಡ್ತಾರೆ. ನಂತರ ಕೊನೆಯವರು ಶಿರಡಿಲೇ ವಾಸವಾಗಿದ್ದು ಅಲ್ಲಿ ಬಾಬಾರವರ ಆಶೀರ್ವಾದ ಪಡ್ಕೊಂಡು ಅವರ ಕೊನೆಯವರೆಗೂ ಕೂಡ ಅವರ ಶಿರಡಿಲೇ ವಾಸ ಇರ್ತಾರೆ. ಇಲ್ಲಿಗೆ ಬಾಬಾರವರು ಶಿರಡಿಗೆ ಕರೆಸಿಕೊಂಡ ಇಬ್ಬರು ಭಕ್ತರ ಕಥೆನ ನಾವು ಕೇಳಿದ್ದೀವಿ. ಈ ಕೇಳಿದವ್ರಿಗೆ ಎಲ್ರಿಗೂ ಒಳ್ಳೆಯದಾಗಲಿ. ಬಾಬಾ ನಿಮ್ಮನ್ನೂ ಶಿರಡಿ ಕರೆಸ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಓಂ